ಗುರುಗಳೇ, ಕನ್ನಡದ ಡಿಂಡಿಮ ಇದರಲ್ಲಿ ಗಾನ ವೈಭವ, ಏನೇ ಕಾರ್ಯಕ್ರಮ, ಏನಿದ್ರ ವೈಶಿಷ್ಟ್ಯ? ಡಿಂಡಿಮ ಅನ್ನುವಂಥ ಒಂದು ಅದ್ಭುತ ಹೆಸರಿಟ್ಟಂಥವರು ಕುವೆಂಪು ಅವರು. ನಮ್ಮ ತವರೂರಿನವರು, ನಾವು ಸಹ ತೀರ್ಥಹಳ್ಳಿಯವರು. ಹಾಗಾಗಿ ಇನ್ನೊಂಚೂರು ಹೆಮ್ಮೆ ನಮಗೆ, ಕುವೆಂಪು ಅವರು ನಮ್ಮೂರಿನವರು ಅಂತ. ಬಾರಿಸು ಕನ್ನಡ ಡಿಂಡಿಮವ ಅಂತೇಳಿ ಕರ್ನಾಟಕದಲ್ಲಿ ಆಗಲೇ ಅವರು ಒಂದು ಆಂದೋಲನವನ್ನು ತಂದಂಥವ್ರು ಸಾಹಿತ್ಯದ ಮೂಲಕ. ಆಮೇಲೆ ನಮಗೆ ಒಂದು ಈ ಕನ್ನಡದ ಬಗ್ಗೆ ಒಂಚೂರು ಬಹಳಷ್ಟು ಒಲವು ಇತ್ತು ಮುಂಚಿನಿಂದಲೂ. ಬಹುಶಃ ತುಂಗಾ ನೀರಿನ ಒಂದು ಪ್ರಭಾವ ಅಂತ ಕಾಣ್ತದೆ. ನಮ್ಮ ತೀರ್ಥಹಳ್ಳಿ ತಾಲೂಕಿನಿಂದ ಬಹಳಷ್ಟು ಸಾಹಿತಿಗಳು ಕರ್ನಾಟಕಕ್ಕೆ ಸಿಕ್ಕಿದ್ದಾರೆ. ತರಾಸು ಇರ್ಬೋದು, ಲಕ್ಷ್ಮೀನಾರಾಯಣ ಭಟ್ರು ಇರ್ಬೋದು, ಅಥವಾ ಇಂದಿರಾ, MK ಇಂದಿರಾ ನೀವು ಕೇಳಿರ್ಬೇಕು. ಹೀಗೆ ತ್ರಿವೇಣಿಯವರು, ಇವರೆಲ್ಲ ತುಂಬ ಕಾದಂಬರಿಗಾರ್ತಿಯವರು, ಹಾಗೆ ಸಾಹಿತಿಗಳು ಇವರೆಲ್ಲ ಬಂದಿದ್ದಾರೆ. ಅನಂತಮೂರ್ತಿ, ಹೀಗೆಲ್ಲ. ಅದರ ನಡುವೆ ನನಗೆ ಅನ್ನಿಸ್ತು 50 ವರ್ಷಗಳು ತುಂಬಿರತಕ್ಕಂಥ ಕರ್ನಾಟಕದ ಹೆಸರಿಗೆ ಒಂದು ನಾವು ಏನಾದ್ರು ಒಂದು ಮಾಡಬೇಕು ಅಂತೇಳಿ ಕಳೆದ ವರ್ಷ ಕನ್ನಡ ಡಿಂಡಿಮ ಅಂತ ಒಂದು ಕನ್ನಡ ಡಿಂಡಿಮ ಅಂತ ಒಂದು ಪ್ರತಿಷ್ಠಾನವನ್ನು ಮಾಡಿಕೊಂಡು ಅದನ್ನು ನಾವು ಅನುಷ್ಠಾನಕ್ಕೆ ತಂದ್ವಿ. ಇದರೊಳಗಡೆ ಸುಮಾರು ಒಂದು 100 ಕನ್ನಡ ಪರ ಸಂಘಟನೆಗಳಿದ್ದಾವೆ ಬೆಂಗಳೂರಿನಲ್ಲಿ. ಅದರೊಳಗಡೆ ಬಹಳಷ್ಟು ಒಂದು 60-70 ಸಂಘಟನೆಗಳನ್ನು ಒಟ್ಟು ಮಾಡಿಕೊಂಡು ಅವರೆಲ್ಲರ ಬೆಂಬಲ, ಅವರೆಲ್ಲರ ಸಹಕಾರ ತಗೊಂಡು ಒಂದು ಮೈಸೂರಿನ ದಸರಾದ ಮಾದರಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ನೀವು ಹೇಳ್ತಿದ್ರಿ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವ ದಿನ ಮಾತ್ರ ನಾವು ತೇರನ್ನು ನೋಡ್ತೀವಿ, ಆದರೆ ಅಷ್ಟೊಂದು ತೇರುಗಳು, ಅಷ್ಟೊಂದು ವೈಭವವನ್ನು ಅವತ್ತು ಸೃಷ್ಟಿಯಾಗಿತ್ತು ಅನ್ನುವಂಥದ್ದು. ಹೌದು. ಈಗ ನಾವು ಕನ್ನಡದ ತೇರು ಅಂತೇಳಿ ಚಿಕ್ಕ ಶಾಲೆಯಿಂದ ಓದ್ಕೊಂಡು ಬಂದಿದ್ದೀವಿ. ಹೌದು. ತೇರನ್ನು ಯಾರೂ ನೋಡಿಲ್ಲ. ಯಾರು ಎಳೆದಿದ್ದಾರೆ ಕನ್ನಡದ ತೇರು? ಎಲ್ಲೂ ಇಲ್ಲ. ಕನ್ನಡದ ತೇರು ಅಂತ ಓದ್ತೀವಿ. ಆದರೆ ಭುವನೇಶ್ವರಿಯ ತೇರನ್ನು ಎಳೆದಂಥದ್ದು ನಾವಂತೂ ಕಂಡಿಲ್ಲ ಇತ್ತೀಚೆಗೆ, ಸ್ವಾತಂತ್ರ್ಯ ಬಂದ ಮೇಲೆ. ಇದನ್ನು ಮಾಡಲೇಬೇಕು ಅಂತ ಹೇಳಿ ನಮ್ಮಲ್ಲಿ ಗಂಗಮ್ಮ ದೇವಸ್ಥಾನ ಇದೆಯಲ್ಲ ಮಲ್ಲೇಶ್ವರಮಲ್ಲಿ, ಅಲ್ಲೊಂದು 25 ಅಡಿ ಎತ್ತರದ ತೇರಿತ್ತು. ಆ ದೇವಸ್ಥಾನ ಸಮಿತಿಯವರೆಲ್ಲ ನಮಗೆ ಪಾಪ ಒಳ್ಳೆ ಮನಸ್ಸಲ್ಲಿ ಕೊಟ್ಟರು ಅದನ್ನ. ಆ ಮರದ ತೇರನ್ನು ಅದೇ ದೇವಸ್ಥಾನದ ಹುಡುಗರುಗಳೆಲ್ಲರೂ ಸೇರಿ, ಕನ್ನಡಿಗರೆಲ್ಲರೂ ಸೇರಿ, ನಮ್ಮ ಆಶ್ರಮದವರು ಸೇರಿ ಅರಮನೆ ಮೈದಾನದಿಂದ ವಿಧಾನಸೌಧದವರೆಗೆ 10,000 ಜನರ ಜೊತೆಯಲ್ಲಿ, ಆಮೇಲೆ 50 ರಥಗಳು, 50 ಗ್ರಾಮ ದೇವತೆಗಳು, ಕುದುರೆಗಳು, ಎತ್ತುಗಳು, ಎತ್ತಿನ ಗಾಡಿಗಳು, ಇಂಥವೆಲ್ಲ 50 ಶಾಲೆಗಳು ಎಲ್ಲ ಸೇರಿಕೊಂಡು ನಾವು ಮೆರವಣಿಗೆನಲ್ಲಿ ಹೋದ್ವಿ. ಅಂದರೆ ಅದ್ಭುತವಾದಂಥ ಇನ್ನೊಂದು ರೂಪದ ದಸರಾ ನೋಡ್ದಂಗೆ ಆಯಿತು. ಅದನ್ನು ಮಾಡಿ ಸಾಧಾರಣ ಒಂದು 6:30-7 ಗಂಟೆ ಅಷ್ಟೊತ್ತಿಗೆ ವಿಧಾನಸೌಧದ ಮುಂಭಾಗಕ್ಕೆ ಆ ತೇರನ್ನು ಎಳ್ಕೊಂಡು ಬಂದು 50 ರಥಗಳನ್ನು ಸಹ ಹಿಂಗೆ ಸುತ್ತಾಕಿ ನಿಲ್ಲಿಸಿದ್ವಿ ವಿಧಾನಸೌಧದ ಮುಂದೆ ಮತ್ತು ಹೈಕೋರ್ಟ್ನ ಮುಂದೆ ಆ ರಸ್ತೆಯಲ್ಲಿ. 50 ರಥಗಳಲ್ಲೂ ಸಹ ಒಬ್ಬೊಬ್ಬನೂ ರಥಾರತಿನ ಹಿಡಿದು ಆರತಿಯನ್ನು ಮಾಡುವಂಥದ್ದು ಮಾಡಿದ್ವಿ. ಗಂಗಾರತಿಯ ಕಾನ್ಸೆಪ್ಟಲ್ಲಿ. ಖಂಡಿತ ಅದೇ ನೆನಪಾಗ್ತದೆ ಈಗ. ಹೌದು. ಅದೊಂದು ಅದ್ಭುತವಾದಂಥ